Hello students, welcome to Truvika Academy. ಹೇಗಿದೆ ಎಲ್ಲ? I hope everybody is doing fine. PGCET 2025 MBA ಮತ್ತು MCA ಎಕ್ಸಾಮ್ಗಳದ್ದು ಇನ್ನೂ ಕೂಡ ಕನ್ಫ್ಯೂಷನ್ ಆಗಿ ನಡೀತಾ ಇದೆ. ಅಂದರೆ ವೆದರ್ ದ ಎಕ್ಸಾಮ್ ಇಸ್ ಗೋಯಿಂಗ್ ಟು ಕಂಡಕ್ಟ್ 22ಗೆ ಜೂನ್ಗೆ ಕಂಡಕ್ಟ್ ಆಗುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ? ತುಂಬ ಜನ ಕಂಡಕ್ಟ್ ಅದೇ ದಿನ ಕಂಡಕ್ಟ್ ಆಗುತ್ತೆ, ಪೋಸ್ಟ್ಪೋನ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಪೋಸ್ಟ್ಪೋನ್ ಆಗುತ್ತೆ, ಸೊ ದಟ್ ಐ ಕ್ಯಾನ್ ಆರಾಮಾಗಿ ಪ್ರಿಪೇರ್ ಆಗ್ತೀವಿ, ಇನ್ನೂ ಟೈಮ್ ಇದೆ ಅದು ಕೂಡ ತುಂಬ ಜನ ಕೂತಿದ್ದಾರೆ. ಸೊ ಬಟ್ ನಮ್ಮ ಪ್ರಯತ್ನ ಏನಿರಬೇಕಂದ್ರೆ, ಸೊ ಆಬ್ವಿಯಸ್ಲಿ ದಟ್ ವಿ ಹ್ಯಾವ್ ಟು ರಿಕ್ವೆಸ್ಟ್ ದ KA ಟು ಪೋಸ್ಟ್ಪೋನ್ ಮಾಡೋಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಡಲೇಬೇಕು. ಸೊ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ನಾವು ಮಾಡ್ತೀವಿ ಅದನ್ನ. ಬಟ್ ನಿಮ್ಮ ಕೆಲಸ ಯಾವಾಗ ದಟ್ ಯು ನೀಡ್ ಟು ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ಲೀಸ್ ಬಿ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಡೋಂಟ್ ಪೋಸ್ಟ್ಪೋನ್. ಮತ್ತೆ ನಾಳೆ ಮಾಡ್ತೀನಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿರಿ. ಇವತ್ತಿನ ವೀಡಿಯೋ ಮಾಡೋಕ್ಕೆ ಒಂದು ಮೇನ್ ಉದ್ದೇಶ ಏನಪ್ಪ ಅಂದರೆ, ಸೊ ಇವತ್ತಿನ ಉದ್ದೇಶ ನಾವು ನಮ್ಮ ಧ್ರುವಿಕಾ ಅಕಾಡೆಮಿ ವತಿಯಿಂದ ಎಲ್ಲ ಸ್ಟೂಡೆಂಟ್ಸ್ ವತಿಯಿಂದ ಒಂದು ಕ್ಯಾಂಪೇನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಯಾಂಪೇನ್ ಲಾಂಚ್ ಏನಪ್ಪ ಅಂದರೆ, ಇದು ಒಂದು ಪಿಟಿಷನ್ ಲಾಂಚ್, ಅಂದರೆ ಪಿಟಿಷನ್ ಹಾಕ್ತಾ ಇದ್ದೀವಿ. ಏನಪ್ಪ ಅಂದರೆ, ರಿಕ್ವೆಸ್ಟಿಂಗ್ ರೆಸ್ಪೆಕ್ಟೆಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಟು ಪೋಸ್ಟ್ಪೋನ್ ದ PGCET MBA MCA 2025 ಎಕ್ಸಾಮಿನೇಷನ್. ಸೊ ಯಾಕೆ ಈ ಒಂದು ಪಿಟಿಷನ್ ಮಾಡ್ತಾ ಇದ್ದೀವಿ ಅಥವಾ ಯಾಕೆ ಒಂದು ಕ್ಯಾಂಪೇನ್ ಮಾಡ್ತೀವಿ ಅಂದರೆ, ಈಗ ಏನಾಗುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮೇಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಆಬ್ವಿಯಸ್ಲಿ ಎಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಮೇಲ್ ಮಾಡಿದ್ರಿ. ಮೇಲ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಕಾಲ್ ಕೂಡ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ದೇರ್ ಇಸ್ ನೋ ರೆಸ್ಪಾನ್ಸ್. ಇನ್ನೂ ಕೂಡ ರೆಸ್ಪಾನ್ಸ್ ಬಂದರೆ ಇನ್ನೂ ಕೂಡ ಏನು ಅಪ್ಡೇಟ್ ಕೂಡ ಇಲ್ಲ. ಬಟ್ ಇವಾಗ ಏನು ನಾವು ವಾಟ್ ಪ್ಲ್ಯಾನ್ ವಿ ಆರ್ ಹ್ಯಾವಿಂಗ್ ದಟ್ ನಾವು ಒಂದು ಪಿಟಿಷನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಆಲ್ರೆಡಿ. ಕ್ರಿಯೇಟ್ ಮಾಡಿಬಿಟ್ಟು ಸೊ ವಿ ಆರ್ ಕಲೆಕ್ಟಿಂಗ್ ದ ಸಿಗ್ನೇಚರ್, ಸಿಗ್ನೇಚರ್ ಅಂತ ಕರೀತಾರೆ ಅದನ್ನ. ವಿ ಆರ್ ಕಲೆಕ್ಟಿಂಗ್ ದ ಸಿಗ್ನೇಚರ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಡ್ರಾಫ್ಟ್ನ ರೆಡಿ ಮಾಡಿದ್ವಿ. ದ ಪಿಟಿಷನ್ ಡ್ರಾಫ್ಟ್ ಅಂತ ಬರುತ್ತೆ. ಆ ಪಿಟಿಷನ್ ಡ್ರಾಫ್ಟಲ್ಲಿ ದಟ್ ವಿ ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ದ KA ಈ ರೀತಿ ಕ್ಲಾಶ್ ಆಗ್ತಾ ಇದೆ ಎಕ್ಸಾಮ್ ಜೊತೆಗೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿರೋಂಥ ಒಂದು ಲೆಟರ್ ಇರುತ್ತೆ. ಅದ್ರ ಜೊತೆಗೆ ಕೆಳಗಡೆ ನಿಮ್ಮದು ಸಿಗ್ನೇಚರ್ ಅಟ್ಯಾಚ್ ಆಗಿರುತ್ತೆ. ಸಿಗ್ನೇಚರ್ ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ವಿ ವಿಲ್ ಟೇಕ್ ದ ಪ್ರಿಂಟ್ಔಟ್. ಅದನ್ನ ಪ್ರಿಂಟ್ಔಟ್ ತೊಗೊಂಡು ಸೊ ಇನ್ ಪರ್ಸನ್ ಹೋಗಿ ನಾವು KAಗೆ ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿದ್ರೆ ತುಂಬ ಜನ ಸ್ಟೂಡೆಂಟ್ಸು ಇದಕ್ಕೆ ಯುನೈಟ್ ಆಗಿ ಈ ಸಿಗ್ನೇಚರ್ನ ಮಾಡಿದ್ರೆ ಸೊ ಎಷ್ಟಾಗುತ್ತೋ ಅಷ್ಟು ಇಂಪ್ಯಾಕ್ಟ್ನ ಮಾಡಬಹುದು. ಬಿಕಾಸ್ ಏನಾಗುತ್ತೆ, ಬರೀ ಮೇಲ್ ಮಾಡೋದ್ರಿಂದ ಇಟ್ ವಿಲ್ ನಾಟ್ ಕ್ರಿಯೇಟ್ ಮಚ್ ಇಂಪ್ಯಾಕ್ಟ್. ಸೊ ನಾವು ಈ ರೀತಿ ಒಂದು ಒಳ್ಳೆ ರೀತಿ ಇಂಪ್ಯಾಕ್ಟ್ ಮಾಡಬೇಕಂದ್ರೆ, ಸೊ ವಿ ನೀಡ್ ಟು ಲಾಂಚ್ ದಿಸ್ ಟೈಪ್ ಆಫ್ ಕ್ಯಾಂಪೇನ್ನ ಲಾಂಚ್ ಮಾಡಬೇಕು. ಆ್ಯಂಡ್ ಫ್ರಮ್ ಧ್ರುವಿಕಾ ಅಕಾಡೆಮಿ ವಿ ಆರ್ ಡೂಯಿಂಗ್ ಇಟ್. ಆಲ್ರೆಡಿ ಕ್ಯಾಂಪೇನ್ ಲಾಂಚ್ ಮಾಡಿದ್ದೀವಿ. ಆಲ್ರೆಡಿ ದಟ್ ವಿ ಆರ್ ರೀಚಿಂಗ್ 700+ ಈ ಸಿಗ್ನೇಚರ್ ಆಲ್ರೆಡಿ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಟ್ ಲೀಸ್ಟ್ ವಿ ನೀಡ್ ಟು ರೀಚ್ 10,000 ಸಿಗ್ನೇಚರ್ ರೀಚ್ ಆದರೆ ಸೊ ಇಟ್ ವಿಲ್ ಬಿ ವೆರಿ ಸಕ್ಸಸ್ ಆದಂಗೆ ಅರ್ಥ. ಸೊ ದಟ್ ವಿ ಕ್ಯಾನ್ ಸಬ್ಮಿಟ್ ದ್ಯಾಟ್ ಲೆಟರ್ ಅಥವಾ ಆ ಒಂದು ಪೆಟಿಷನ್ ನಾವು KA ಹೋಗಿ ಸಬ್ಮಿಟ್ ಮಾಡಿದ್ರೆ ಸೊ ದೇ ವಿಲ್ ಕನ್ಸಿಡರ್ ಇಟ್. ಸೊ ಅದಕ್ಕೋಸ್ಕರ ಈ ಒಂದು ಪಿಟಿಷನ್ನ ನಾವು ಹಾಕ್ತಾ ಇದ್ದೀವಿ, ಪಿಟಿಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ದ್ಯಾಟ್ ಪ್ಲೀಸ್ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ನ ಹಾಕಿರ್ತೀನಿ, ಪಿಟಿಷನ್ ಲಿಂಕ್ನ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸೈನ್ ಅಂತ ಇರುತ್ತೆ. ಸೊ ಆ ಸೈನ್ ಮೇಲೆ ಸಿಗ್ನೇಚರ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೇಮು, ಇಮೇಲ್ ID ಮತ್ತು ನಿಮ್ಮ ಮೇಲು ಮತ್ತು ಇಮೇಲ್ ID, ನಿಮ್ಮ ನೇಮು ಮತ್ತು ಇಮೇಲ್ ID ಹಾಕಿದರೆ ಅಲ್ಲಿ ಸಿಗ್ನೇಚರ್ ಆಗಿದೆ ಅಂತ ಬರುತ್ತೆ. ಸೊ ದಟ್ ವಿ ವಿಲ್ ಗೆಟ್ ಸಿಗ್ನೇಚರ್ ಆಫ್ ಯುವರ್ಸ್. ಅದನ್ನೆಲ್ಲ ನಾವು ಬೈ ಟ್ಯೂಸ್ಡೇ ಅನ್ನೋಷ್ಟರಲ್ಲಿ, ಮಂಗಳವಾರವರೆಗೂ ಟೈಮ್ ಇದೆ. ಸೊ ಮಂಗಳವಾರವರೆಗೂ ನಾವು ಟೈಮ್ ತೊಗೊಂಡು ಅಲ್ಲಿವರೆಗೂ ಎಷ್ಟು ಸಿಗ್ನೇಚರ್ ಆಗುತ್ತೋ ಅಷ್ಟು ಸಿಗ್ನೇಚರ್ನ ಕಲೆಕ್ಟ್ ಮಾಡಿಕೊಂಡು ನಾವು ಹೋಗಿ KAಗೆ ಸಬ್ಮಿಟ್ ಮಾಡ್ತೀವಿ. ಆ್ಯಂಡ್ ವಿ ಕ್ಯಾನ್ ಮೇಕ್ ಬೈ ಯುನೈಟೆಡ್ಲಿ ವಿ ಕ್ಯಾನ್ ಮೇಕ್ ಅ ಲಾರ್ಜರ್ ಇಂಪ್ಯಾಕ್ಟ್. ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಕ್ಯಾಂಪೇನ್ನ ಮಾಡಿರೋದು. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿವನ್, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಜೊತೆಗೆ ಆ ಲಿಂಕ್ನ ನಾವೇನು ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಆ ಲಿಂಕ್ನ ಕೂಡ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಜೊತೆಗೆ ಯಾರ್ಯಾರು ವಾಟ್ಸಪ್ ಗ್ರೂಪಲ್ಲಿ ಇಲ್ಲ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ. ಆ ವಾಟ್ಸಪ್ಗೆ ಜಾಯ್ನ್ ಆಗಿರಿ, ಆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿರಿ. ಸೊ ಇನ್ ಫ್ಯೂಚರ್ ಏನೇನು ಅಪ್ಡೇಟ್ಸ್ ಮಾಡ್ತೀವಿ, ಏನೇನು ನಾವು ಎಫರ್ಟ್ಸ್ನ ಹಾಕ್ತಿದ್ದೀವಿ, ಪೋಸ್ಟ್ಪೋನ್ ಮಾಡ್ಸೋಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡೋಕ್ಕೆ ಏನೇ ಎಫರ್ಟ್ ಆಗ್ತಿದ್ದೀವಿ, ಸೊ ನಾವು ಕೂಡ ನಿಮಗೆ ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ವಿ ಕ್ಯಾನ್ ಡಿಸ್ಕಸ್ ದ್ಯಾಟ್ ಆಲ್ಸೋ. ಅದಕ್ಕೋಸ್ಕರ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎವ್ರಿವನ್, ಪ್ರತಿಯೊಬ್ಬರು ಕೂಡ ಈ ಒಂದು ಲಿಂಕ್ ನಾನು ಏನು ಹಾಕಿದ್ದೀನಿ ಆ ಪಿಟಿಷನ್ ಲಿಂಕ್ಗೆ ಹೋಗ್ಬಿಟ್ಟು ಅದನ್ನ ಸಿಗ್ನೇಚರ್ ಮಾಡಿರಿ. ಸೊ ದಟ್ ವಿ ಕ್ಯಾನ್ ಇನ್ಫಾರ್ಮ್ ದ KA ರಿಕ್ವೆಸ್ಟ್ ಮಾಡ್ತೀವಿ, ಅದನ್ನ ಸಬ್ಮಿಟ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ರೈಟ್. ಸೊ ಇಟ್ ಇಸ್ ಒಂದು ಹೊಸ ಟ್ರೈ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಐ ಹೋಪ್ ಎವ್ರಿಬಡಿ ವಿಲ್ ಸಪೋರ್ಟ್ ದ್ಯಾಟ್, ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಗೆ ಪೋಸ್ಟ್ಪೋನ್ ಆಗಲೇಬೇಕಾಗಿದೆ. ಅದಕ್ಕೋಸ್ಕರ ಪ್ಲೀಸ್ ಯಾರಿಗೆ ಪೋಸ್ಟ್ಪೋನ್ ಆಗಬೇಕಾಗಿದೆ, ಪ್ಲೀಸ್ ಈ ಒಂದು ವಿಡಿಯೋನಾಗಲಿ ಆ ಲಿಂಕ್ನಾಗಲಿ ಎಲ್ಲರಿಗೂ ಶೇರ್ ಮಾಡಿರಿ. ಎಷ್ಟೆಷ್ಟು PGCET ಗ್ರೂಪ್ಸ್ಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಲೆಟ್ ಎವ್ರಿ ಒನ್ ಡೂ ಇಸ್. ಸೊ ನಮ್ಮ ಟಾರ್ಗೆಟು ಅಟ್ಲೀಸ್ಟ್ ವಿ ನೀಡ್ ಟು ಗೆಟ್ 10,000 ಸಿಗ್ನೇಚರ್ ಆಗಬೇಕು, ನಮ್ಮ ಟಾರ್ಗೆಟ್ ಇದೆ.
ಓಕೆ, ಸೊ ಪ್ಲೀಸ್ ಇದನ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ಅದಕ್ಕಿಂತ ಮುಂಚೆ ನಾವು ಇಗ್ನೈಟ್ ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಬೈ 18th or 19th ಆಫ್ ದಿಸ್ ಮಂತ್ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಸಿಲೆಬಸ್. ಸೊ ಅದಕ್ಕೋಸ್ಕರ ಇನ್ ಕೇಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿಲ್ಲ ಅಂದರೂ ಕೂಡ ದಟ್ ವಿ ಶುಡ್ ಬಿ ಪ್ರಿಪೇರ್ಡ್, ನಾವು ಪ್ರಿಪೇರ್ಡ್ ಆಗಿರಬೇಕು. ಅದಕ್ಕೋಸ್ಕರ ಇಗ್ನೈಟ್ ಬ್ಯಾಚ್ಗೆ ಬೇಗ ಜಾಯಿನ್ ಆಗಿರಿ. ಟೆಸ್ಟ್ ಸೀರೀಸ್ ಕೂಡ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಎಷ್ಟು ಬೇಗ ಜಾಯಿನ್ ಆಗ್ತಾರೆ ಅಷ್ಟು ಬೇಗ ಒಳ್ಳೆಯದು. ಸೊ ನೋಡೋಣ, ಪೋಸ್ಟ್ಪೋನ್ ಮಾಡ್ಸೋಕ್ಕೆ ಏನೇನು ಟ್ರೈ ಮಾಡಬೇಕಾಗುತ್ತೆ ಎಲ್ಲನೂ ಮಾಡುವ. ನಮ್ಮ ಕಡೆನಂತರೂ 100% ಎಫರ್ಟ್ಸ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಸೊ ಜೊತೆಗೆ ಮೀನ್ ವೈಲ್ ವಿ ನೀಡ್ ಟು ಪ್ರಿಪೇರ್ ವೆಲ್ ಆಲ್ಸೋ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಇಗ್ನೈಟ್ ಬ್ಯಾಚ್ಗೆ ಜಾಯಿನ್ ಆಗಿರಿ ಅಂತ ಹೇಳ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ಜೊತೆಗೆ ಡಿಸ್ಕ್ರಿಪ್ಷನ್ ಒಳಗಡೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಇದೆಲ್ಲದಕ್ಕಿಂತ ಹೆಚ್ಚಿಗೆ ಪಿಟಿಷನ್ನ ಸಿಗ್ನೇಚರ್ ಮಾಡಿ, ಸೊ ವಿ ಕ್ಯಾನ್ ಸಬ್ಮಿಟ್ ದಟ್ ಟು ದ KEA ಆಲ್ಸೋ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ ನಾನು. ಸೊ ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.